ಮನೆ ಪಕ್ಕದಲ್ಲಿರೋ ಅಭಿ ಮತ್ತು ಚಂದ್ರಶೇಖರ್ ಅನ್ನೋರು ಟೀ ಕುಡಿಯೋಣ ಬಾ ಅಂತ ಕರ್ಕೊಂಡೋಗಿ ಬೀರ್ ಬಾಟ್ಲಲ್ಲಿ ಹೊಡೆದಿದ್ದಾರೆ. ಇವರು ಈಗಾಗಲೇ ರೌಡಿ ಶೀಟರ್ಗಳಾಗಿರ್ತಾರೆ ಮತ್ತು ಅಲ್ಲಿ ಸ್ಥಳೀಯವಾಗಿ ಪ್ರಮುಖ ಗಲಾಟೆಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಕಾನೂನು ರೀತಿಯಲ್ಲಿ ಅವ್ರಿಗೆ ಇದು ಬಹಿಷ್ಕಾರ ಮಾಡಿ ಅಂತ ನಾನು ಕೇಳ್ತಿದ್ದೀನಿ. ಇವ್ರಿಗೆ ಕೇಳಕ್ಕೆ ಹೋದರೆ ನಮಗೆ ಸರ್ಕಾರ ಇದೆ, ನಮಗೆ ರಾಜಕಾರಣಿಗಳು, ನಮಗೆ ವ್ಯಕ್ತಿಗಳಿದ್ದಾರೆ. ಅವನ ಮೇಲೆ ರೌಡಿ ಶೀಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾನೆ. ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಚನ್ನಸಂದ್ರದಲ್ಲಿ ಏಪ್ರಿಲ್ 1ರಂದು ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಅಣ್ಣಯ್ಯ ಅವರ ಮಗ ಮಂಜುನಾಥ್ ಮೇಲೆ ರೌಡಿ ಶೀಟರ್ ಓರ್ವ ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ. ಇದನ್ನ ಖಂಡಿಸಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅಣ್ಣಯ್ಯ ಮತ್ತು ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ರೌಡಿ ಶೀಟರ್ ಅಭಿ ಅಲಿಯಾಸ್ ಚಿಕ್ಕ ಅಭಿ ಅವರ ಅಣ್ಣ ಚಂದ್ರಶೇಖರ್ ದೊಡ್ಡ ಅಭಿ ಎಂಬುವರು ಕನ್ನಡ ಹಾಗೂ ದಲಿತ ಪರ ಹೋರಾಟಗಾರರಾಗಿರ್ತಕ್ಕಂತಹ ಅಣ್ಣಯ್ಯರವರ ಮಗನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ಕಾಡುಗೋಡಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನ ಅಣ್ಣಯ್ಯ ಮತ್ತು ಅವರ ಬೆಂಬಲಿಗರು ನಡೆಸಿದ್ದಾರೆ. ಈ ಒಂದು ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂಥ ಮಂಜುನಾಥಿಗೆ ಚಿಕಿತ್ಸೆಯನ್ನೇನು ಪಡಿತಿದ್ದಾರೆ. ಆದ್ರೆ ಈ ರೀತಿಯಾದಂತಹ ಓರ್ವ ಹೋರಾಟಗಾರನ ಮಗನ ಮೇಲೆಯೇ ಹಲ್ಲೆಯನ್ನ ನಡೆಸಿದ ರೌಡಿ ಶೀಟರ್ಗಳು ಯಾರಿಗೆ ತಾನೇ ಪೊಲೀಸ್ನವರು ರಕ್ಷಣೆಯನ್ನ ನೀಡ್ತಾರೆ ಎನ್ನುವಂಥದ್ದು ಇಲ್ಲಿನ ಯಕ್ಷ ಪ್ರಶ್ನೆ ಆಗಿದೆ. ಈ ಒಂದು ಘಟನೆಯ ಒಂದಷ್ಟು ದೃಶ್ಯಗಳನ್ನ ನೋಡ್ತಾ ಪ್ರತಿಭಟನೆಯಲ್ಲಿ ಏನ್ ಮಾತನಾಡಿದ್ರು, ಯಾರೆಲ್ಲ ಭಾಗವಹಿಸಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ ದಲಿತ ಪರ ಹೋರಾಟಗಾರರು ಹಾಗೆ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಅಣ್ಣಯ್ಯರವರ ಮಗನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ರೌಡಿ ಶೀಟರ್ಗಳು ಎನಿಸಿರ್ತಕ್ಕಂಥ ಅಭಿ ಅಲಿಯಾಸ್ ಚಿಕ್ಕ ಅಭಿ ಅವರ ಅಣ್ಣ ಚಂದ್ರಶೇಖರ್ ದೊಡ್ಡ ಅಭಿ ಎಂಬುವರು ತೀವ್ರವಾದಂತಹ ಹಲ್ಲೆಯನ್ನ ಏಪ್ರಿಲ್ 1ರಂದು ಕಾಡುಗೋಡಿ ರಸ್ತೆಯಲ್ಲಿ ಮಂಜುನಾಥನನ್ನ ಟೀ ಕುಡಿಯೋದಿಕ್ಕೆ ಅಂತೇಳಿ ಕರೆಸಿ ಅವರ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ನಡೆಸಿದ್ದಾರೆ ಮತ್ತು ಧಮಕಿಯನ್ನು ಹಾಕಿದ್ದಾರೆ ಅಂತೇಳಿ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಅಣ್ಣಯ್ಯ ಗಂಭೀರವಾದಂತಹ ಆರೋಪವನ್ನ ಮಾಡ್ತಿರೋದು. ಹೀಗೆ ಅದು ಟೀ ಕುಡಿಯೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಒಂದು ಹತ್ರ. ನಾನೇ ಇಲ್ಲೇ ಕುಡಿಯೋಣ ಅಂತ ಹೇಳಿದಾಗ ಬೇಡ ಈ ಕಡೆ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್ ಕರ್ಕೊಂಡೋದ್ರು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಚಂದ್ರಶೇಖರ್ ಯಾವಾಗ ಅವ್ರ ತಮ್ಮನ ಕರ್ಸೋದ್ನೋ ಗೊತ್ತಿಲ್ಲ, ಅವ್ರ ತಮ್ಮ ಬಂದ, ಹಂಗೆ ಮಾತಲ್ಲಿ ಬೆಳೀತಾ ಇತ್ತು, ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಆ ಥರ ಅಂತ. ಅದರಿಂದ ನಾನು ಅದೇ ಹೇಳ್ತಾ ಇದ್ದೆ, ಇದೆಲ್ಲ ನೀನು ಮಾತಾಡಬೇಡಣ ಆ ಥರ, ಇದಕ್ಕೆ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ಕೆ ಇನ್ನೊಂದು ಅವ್ರ ಜೊತೆಗಿರೋ ಯಾರೋ ಅನ್ನೊಂದು ಪರ್ಸನ್ ಬಂದು ನೀನೇನು ಆ ಥರ ಮಾತಾಡೋದು, ಅಣ್ಣ ಹತ್ರ ಹೆಂಗೆ ಮಾತಾಡೋದು ಯಾರು ಗೊತ್ತಿಲ್ಲ ಅಂತ ಕೇಳಿದ್ರು. ನಾನು ನೀನ್ಯಾರ ಮಾತಾಡೋದು ಸೈಡ್ಗೆ ಹೋಗು ಅಂತ ಗಾಡಿ ಎತ್ತಾ ಇರೋ ಟೈಮಲ್ಲಿ ಬೀರ್ ಬಾಟ್ಲ್ ಎತ್ತಿ ಹೊಡೆದಿರೋ ತಲೆಗೆ. ಆ ಪರಿಚಯ ಅಂದರೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀರ. ನಮ್ಮ ಮನೆ ಒಂದೇ ಊರವರು. ನಮಗೆ ಇಬ್ಬರು ಹೊಡೆದಿದ್ದು, ಒಬ್ಬನು ಹಿಡ್ಕೊಂಡಿದ್ದು, ಚಂದ್ರಶೇಖರ್ ಅನ್ನೋರು ಹಿಡ್ಕೊಂಡಿದ್ದು, ಚಿಕ್ಕಬಿ ಅನ್ನೋರು ಬಾಟ್ಲಲ್ಲಿ ಹೊಡೆದಿದ್ದು. ಜಗಳ ಆ ಥರ ಏನಿಲ್ಲ, ದ್ವೇಷನೂ ಇಲ್ಲ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಮ್ಮವರೇ ಅಂತ ಹೇಳ್ಬಿಟ್ಟು ನಾನು ಟೀ ಕುಡಿಯೋಕೆ ಹೋಗಿದ್ದು. ಇದು ಬೇರೆಯವ್ರ ಬಗ್ಗೆ ಅಥವಾ ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂತ. ಅದಕ್ಕೆ ನಾನೇ ಹೇಳಿದೆ, ಈ ಥರ ನನ್ನ ಹತ್ರ ಏನು ಕೇಳ್ತೀರಾ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ಏನೇನಿದ್ರೆ ಅವ್ರ ಹತ್ರನೇ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಅವರು ಮಾವನ ಮಗ ಯಾರೋ ಸಂತೋಷ್ ಅನ್ನೋರು ಬಂದು ನೀನೇನೋ ಅಣ್ಣ ಹತ್ರ ಹಿಂಗೆ ಮಾತಾಡ್ತಾ ಇದೆಯಾ ಈ ವಾಯ್ಸಲ್ಲಿ ಅಂತ ಕೇಳಿದ್ಕ ನಾನು ಹೇಳಿದೆ, ಇಲ್ಲ ನೀನು ಯಾರು ಫಸ್ಟು, ನೀನು ಇವತ್ತೇ ನೋಡ್ತಾ ಇರೋದು ಅಂತೇಳಿ ಇದು ಮಾಡಿದ್ಕ ಗಾಡಿ ಎಕ್ತಾ ಇರೋವಾಗ ಬೀರ್ ಬಾಟ್ಲಲ್ಲಿ ಚಿಕ್ಕ ಅಭಿ ಹೊಡೆದಿತ್ತೆ. ಆರೋಪಿ ಅಭಿ ಚಂದ್ರಶೇಖರ್ ಹಲ್ಲೆಗೊಳಗಾದಂತಹ ಮಂಜುನಾಥ್ ಸ್ಥಳೀಯ ಅಂಬೇಡ್ಕರ್ ನಗರದ ನಿವಾಸಿಗಳಾಗಿದ್ದಾರೆ. ಸೈಟ್ ವಿಚಾರ ಮಾತಾಡೋಣ ಬಾ, ಟೀ ಕುಡಿಯೋಣ ಬಾ ಅಂತ ಹೇಳಿ ಕರೆಸಿ ಬಿಯರ್ ಬಾಟ್ಲಿನಿಂದ ಹಣೆಯ ಭಾಗಕ್ಕೆ, ಕೈಗಳಿಂದ ಮುಖಕ್ಕೆ ಹಾಗೂ ಎದೆಯ ಭಾಗಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ. ಈ ಹಲ್ಲೆಯ ತೀವ್ರತೆಗೆ ಹಣೆಯ ಭಾಗದಲ್ಲಿ 6 ಹೊಲಿಗೆಗಳ ಹಾಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮಂಜುನಾಥ್ ರವರಿಗೆ ನೀಡ್ತಿದ್ದಾರೆ ಅಂತೇಳಿ ದಲಿತ ಪರ ಹೋರಾಟಗಾರ ಹಾಗೆ ಕನ್ನಡ ಪರ ಹೋರಾಟಗಾರ ಆಗಿರ್ತಕ್ಕಂಥ ಅಣ್ಣಯ್ಯರವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರೌಡಿ ಶೀಟ್ ಇದೆ, ಅವ್ರನ್ನ ಗಡೀಪಾರ್ ಮಾಡಬೇಕು. ಇವತ್ತೇನು ಚಂದ್ರಶೇಖರ್ ಮೇಲೆ ಕೇಸ್ ಆಗಿದೋ ಅವನ ಮೇಲೆ ರೌಡಿ ಶೀಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾನೆ. ಗೃಹ ಮಂತ್ರಿಗಳೇ ಮತ್ತು ಪರಮೇಶ್ವರ್ ಸರ್, ನಿಮಗೆ ಒಂದು ಮಾತು ಹೇಳೋಕ್ಕೆ ಮೀಡಿಯಾ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳ್ಕೊಂಡು ಇವರು ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನೀವು DK ಶಿವಕುಮಾರ್ ಅವ್ರ ಮೊನ್ನೆ ಹೇಳಿದ್ರಿ ಬ್ಯಾನರ್ಗಳು ಹಾಕ್ಬಾರ್ದು, ಹಾಕಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತೀರಾ. ಇವತ್ತು ನೀವು ಬರೀ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಅಂತ ಆಗ್ಬಿಟ್ಟಿದ್ದೀರಾ. ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸಿ. ಪರಮೇಶ್ವರ್ ಸಾಹೇಬ್ರೆ, ನೀವು ಇಂಥ ರೌಡಿ ಶೀಟ್ರುಗಳನ್ನ
ಸ್ಟೇಜ್ನಲ್ಲಿ ಕುಣಿಸಿ ಮಾತಾಡೋಷ್ಟು ಲೆವೆಲ್ಗೆ ಬಿಡಬೇಡ್ರಿ. ದಯವಿಟ್ಟು ನಿಮ್ಮ ಪಕ್ಷದ ಹೆಸರು ಕೆಡಿಸ್ತಾ ಇದ್ದಾರೆ, ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕಂತ ಒತ್ತಾಯಿಸ್ತಾ ಇದ್ದೀರಿ. ನಾವು ನಾಳಿದ್ದು ಬಂದು ನಿಮಗೂ ಪರಮೇಶ್ಪುರ್ ಸಾರ್ಗೂ ಮನವಿ ಕೊಡೋರಿದ್ದೀರಿ. ಅದೇ ಕಾಪಿ ನಾನು ತೋರಿಸ್ತಾ ಇದ್ದೀನಿ. ಗ್ರಾಮಸ್ಥರು ಇದು ಮಾಡ್ತಾ ಇದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಇಷ್ಟಲ್ಲೇ ನಿನ್ನ ತಂಗಿಯ ಕಥೆಯನ್ನ ಮುಗಿಸ್ತೇವೆ ಎಂಬ ಜೀವ ಬೆದರಿಕೆಯನ್ನ ಮಂಜುನಾಥ್ಗೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಹೊಸ ಬೈಕ್ ಅನ್ನು ಕೂಡ ಧ್ವಂಸ ಮಾಡಿದ್ದಾರೆ. ರೌಡಿ ಶೀಟರ್ ಅಭಿಯನ್ನ ಗಡಿಪಾರಿ ಮಾಡಬೇಕು, ಚಂದ್ರಶೇಖರ್ ಮೇಲೆ FIR ದಾಖಲು ಮಾಡಿ ಹಾಗೂ ಚಂದ್ರಶೇಖರ್ ಮೇಲೆ ವಿವಿಧ ಠಾಣೆಗಳಲ್ಲಿ ಪ್ರಕರಣಗಳಿದ್ದು ಆ ಎಲ್ಲ ಠಾಣೆಗಳ ಅನ್ವಯ ಇವರನ್ನ ಗಡಿಪಾರು ಮಾಡಬೇಕು ಅಂತೇಳಿ ಕೂಡ ಈ ಹೋರಾಟಗಾರರು ಆಗ್ರಹಿಸಿದ್ದು. ಹೀಗೆ ಕೇಸ್ ಆಗಿದೆ ಅವ್ರ ಮೇಲೆ, ರೌಡಿ ಶೀಟ್ರ್ ಮಾಡಿಲ್ಲ, ಗಡಿಬಾರ್ ಮಾಡಿಲ್ಲ, ಏನಿಲ್ಲ. ಮತ್ತು ಏನಾದರೂ ಕೇಳೋಕೆ ಹೋದರೆ ನಾವು ಪಕ್ಷದಲ್ಲಿ ಇದ್ದೀರಿ, ಸರ್ಕಾರ ನಮ್ಮದಿದೆ, ನಾವು ಬ್ಯಾನರಲ್ಲಿ ನಮಗೆ ಇವ್ರು ಸಪೋರ್ಟ್ ಇದ್ದಾರೆ ಅಂದ್ಬಿಟ್ಟು ನೋಡಿ ಇಲ್ಲಿ ಅಭಿ ಇಲ್ಲಿದ್ದಾರೆ, ಚಂದ್ರಶೇಖರ್ ನೋಡಿ ಇಲ್ಲಿದ್ದಾರೆ, ಚಂದ್ರಶೇಖರ್ ಇಲ್ಲಿದ್ದಾರೆ ಮೇಲೆ. ನಾವು ಸಂಘಟನೆ ಇದರಲ್ಲಿದ್ದೀರಿ, ನಮ್ಮದೇ ಸರ್ಕಾರ ಇದೆ, ನಾವು ಪಕ್ಷದಲ್ಲಿದ್ದೀರಿ, ಪ್ರಭಾವಿ ರಾಜಕಾರಣಿಗಳು ನಮಗೆ ಸಪೋರ್ಟ್ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ಗಮನಕ್ಕೆ ಹೋಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಇವ್ರಿಗೆ ಕೇಳೋಕೆ ಹೋದರೆ ನಮಗೆ ಸರ್ಕಾರ ಇದೆ, ನಮಗೆ ರಾಜಕಾರಣಿಗಳು, ನಮಗೆ ವ್ಯಕ್ತಿಗಳಿದ್ದಾರೆ, ಅವ್ರ ಸಪೋರ್ಟ್ ಇದ್ದಾರೆ, ಅವ್ರ ಕಡೆಯಿಂದ ನಾವು ಸ್ಟೇಷನಲ್ಲಿ ಏನು ಬೇಕಾದರೂ ಮಾಡ್ಕೊತೀರಿ ಅನ್ನೋ ಒಂದು ಉದ್ದೇಶದಿಂದಲೇ ಮಾತಾಡ್ತಾ ಇದ್ದಾರೆ. ಆಯಿತಾ. ಈ ಚಂದ್ರಶೇಖರ್ ಅವ್ರ ಮಾವನ ಮಗ ಇದ್ದಾರೆ, ಚಂದ್ರಶೇಖರ್ ಅವ್ರ ಮಾವನ ಮಗ ಸಂತೋಷು ಎಲ್ಲಿಂದ ಎಲೆಕ್ಟ್ರಾನಿಸಿಟಿಯಿಂದ ಬಂದು ಅವನ್ನ ಪ್ರೀ ಪ್ಲ್ಯಾನ್ ಮಾಡಿ ಒಂದು ಕುಡಿಯೋ ಜಾಗದಲ್ಲಿ ಇಟ್ಕೊಂಡು ಟೀ ಕುಡಿಯೋದು, ಮನೆ ಹತ್ರ ಟೀ ಕುಡಿಯೋದು ಬೇಡ, ಹೊರಗಡೆ ಹೋಗೋದು, ನಿಮ್ಮ ತಂದೆ ನೋಡಿದ್ರೆ ನಮ್ಮನ್ನು ಬೈತಾರೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಯಾವೊಂದೋ ವಿಚಾರ ಅವನ ಹತ್ರ ಮಾತಾಡೋ, ಮಂಜುನಾಥ್ ಅವ್ರ ಹತ್ರ ಮಾತಾಡೋ, ಇವ್ರ ಹತ್ರ ಮಾತಾಡೋ ಅಂತ ಆಗತ್ತೆ ಏನಿಲ್ಲ. ಮಂಜುನಾಥ್ ಅವ್ರ ಹತ್ರ ಮಾತಾಡೋಗತ್ತೆ ಇಲ್ಲ. ಯಾಕಂದರೆ ಯಾರ್ದೋ ವಿಷಯನ ನನಗೆ ಕೇಳ್ತಿ ಅಂದರೆ ರೌಡಿ ಶೀಟ್ರು ಅಭಿಯವರ ಅಣ್ಣ, ನಮ್ಮ ಅಣ್ಣ ಅಂದ್ಬಿಟ್ಟು ಸಂತೋಷ ಏನಂತೆ ನಮ್ಮ ಅಣ್ಣ ಅಭಿಯವರು ರೌಡಿ ಶೀಟ್ರವರು, ಅವ್ರು ನಮ್ಮ ಅಣ್ಣನ ಏನು ಹಂಗೆ ಮಾತಾಡ್ತೀವಿ ಅಂದ್ಬಿಟ್ಟು ಏಕಾಏಕಿ ಬಿಯರ್ ಬಾಟ್ಲಲ್ಲಿ ಹೊಡೆದಿದ್ದಾರೆ ನೋಡಿ ಹೆಂಗಾಗಿದ್ದಾರೆ ಇವ್ರ ಮುಖ. ಚೆಸ್ಟ್ ಪೇಯ್ನು, ಚೆಸ್ಟಿಗೆ ಗುದ್ದಿದ್ದಾರೆ. ಆಯಿತಾ. ಏನೋ ಫಿಲಮಲ್ಲಿ ಹೊಡಿತಾರಲ್ಲ ಆ ಥರ ಹೊಡೆದಿದ್ದಾರೆ. ಆಯಿತಾ. ಅದಕ್ಕೆ ಅಭಿಯವ್ರನ್ನ ಅವ್ನು ಸಂತೋಷ ಎಲ್ಲಿದ್ದಾನ ಅವನ್ನ ಕೂಡಲೇ ಅವ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ಬೇಕು ಅವ್ರ ಮಾವನ ಮಗನ. ಆಯಿತಾ. ಇವ್ರನ್ನ ಗಡಿಬಾರ್ ಮಾಡಬೇಕು. ಇಂಥ ರೂಢಿಗಳನ್ನ ಇಟ್ಕೊಂಡು ನೋಡಿ ಈಗ ಆಗಾಗಲೇ ಇದ್ರ ಮೈಸೂರಲ್ಲಿ ನೋಡಿದ್ದೀರಾ, ಮಂಡ್ಯದಲ್ಲಿ ನೋಡಿದ್ದೀರಾ, ಮರ್ಡರ್ಗಳಾಗ್ತಿರೋದು. ನಮ್ಮ ಸ್ಥಳೀಯ ನಿವಾಸಿಯಾದಂಥ ಅಂಬೇಡ್ಕರ್ ಗುಟ್ಟ ಈ ಒಂದು ಗ್ರಾಮದಲ್ಲಿರುವಂಥ ಮಂಜುನಾಥ್ ಅವರಿಗೆ 1ನೇ ತಾರೀಕು ಹಲ್ಲೆ ಆಗಿದೆ. ಏನು ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಚಂದ್ರಶೇಖರು ಮತ್ತು ಅಭಿ ಅಂತ ಹೇಳ್ಬಿಟ್ಟು ಅದೇ ಗ್ರಾಮಸ್ಥರು ಇವರಿಗಾಗಲೇ ರೌಡಿ ಶೀಟರ್ಗಳಾಗಿರ್ತಾರೆ ಮತ್ತು ಅಲ್ಲಿ ಸ್ಥಳೀಯವಾಗಿ ಪ್ರಮುಖ ಗಲಾಟೆಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಇಂಥ ವ್ಯಕ್ತಿಗಳು ಇವ್ರನ್ನ ಉದ್ದೇಶಪೂರ್ವಕವಾಗಿ ಟೀ ಕುಡಿಯೋಣ ಬಾ ಅಂತೇಳಿ ಕರ್ಕೊಂಡೋಗಿ ಇವ್ರನ್ನ ಕಿಡ್ನಾಪ್ ಮಾಡಿ ಅಲ್ಲಿ ಹಲ್ಲೆ ಮಾಡಿರ್ತಾರೆ ಮತ್ತು ಬೀರ್ ಬಾಟ್ಲಿಂದ ಹೊಡೆದಿರ್ತಾರೆ. ತುಂಬ ರಕ್ತಸ್ರಾವ ಸಹ ಆಗಿರುತ್ತದೆ. ಈ ವಿಚಾರದಲ್ಲಿ ಇವತ್ತು ನಾವು ಸ್ಟೇಷನ್ ಹತ್ರ ಬಂದಿದ್ದೀವಿ. ಇನ್ನೂ FIR ಆಗಿಲ್ಲ, ಅಧಿಕಾರಿಗಳು FIR ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಕಾಯ್ತಾನೆ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಅವ್ರೇನಾದರೂ FIR ಮಾಡಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀರಿ. ಮತ್ತು ವಿಶೇಷವಾಗಿ ಇಂಥವ್ರನ್ನ ಯಾಕೆ ನಮ್ಮ ನಗರದಲ್ಲಿ ಇಟ್ಕೊಂಡಿದ್ದೀರಾ ರೌಡಿ ಶೀಟರ್ಗಳನ್ನ? ಇವತ್ತು ಬಹುತೇಕವಾಗಿ ತಮ್ಗೆ ಗೊತ್ತಿರುತ್ತೆ, ಜನಗಳಿಗೆ ಪೊಲೀಸರು ಅಂದರೆ ಭಯ ಇಲ್ದಿರೋಂತಾಗಿದೆ. ಇದು ಅದರಲ್ಲೂ ರೌಡಿಗಳಿಗೆ ಪೊಲೀಸರು ಅಂದರೆ ಭಯ ಇಲ್ದಿರೋಂತಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇವ್ರನ್ನ ಗಡಿಪಾರು ಮಾಡಬೇಕಂತೇಳಿ ಇವತ್ತು ಹಲವು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಮಹಿಳಾ ಪರ ಸಂಘಟನೆಗಳು ಸುಮಾರು ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಭಾಗವಹಿಸಿ ಏನು ನಮ್ಮ ಮಂಜುನಾಥ್ ಅವ್ರಿಗೆ ನ್ಯಾಯ ಕೊಡಿಸಿ ಅವ್ರನ್ನ ಗಡಿಪಾರು ಮಾಡಬೇಕಂತೇಳಿ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಇಲ್ಲವಾದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ಇದ್ದು ಫ್ರೆಂಡ್ಸು ಕರ್ಕೊಂಡೋಗಿ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ತೊಗೊಳೋದಕ್ಕೆಲ್ಲ ಈ ರೀತಿ ಮಾಡ್ತಿರುವಾಗ ಕಾನೂನು ರೀತಿಯಲ್ಲಿ ಅವ್ರಿಗೆ ಬಹಿಷ್ಕಾರ ಮಾಡಿ ಅಂತ ನಾನು ಕೇಳ್ತಿದ್ದೀನಿ. ಇನ್ನೊಂದು ಏನಂದರೆ ಇಲ್ಲಿ ರಕ್ಷಣೆನೇ ಇಲ್ದಿರಂಗಾಗಿದೆ. ರೌಡಿ ಶೀಟರ್ ಅಂತ ಗೊತ್ತಿದ್ದು ಅವ್ರನ್ನ ಇನ್ನೂ ಇಲ್ಲೇ ಇಟ್ಕೊಂಡು ಈ ರೀತಿ ಅವ್ರಿಗೆಲ್ಲ ಇದು ಮಾಡ್ತಿ ಸಹಕಾರ ಕೊಡ್ತಿದ್ದಾರೆ ಅಂದರೆ ನಮಗೆಲ್ಲಿ ಇದು ಕಾನೂನು ಸಿಗುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಿದ್ದೀನಿ ಸರ್. ಸಾಕ ಸರ್, ಅವ್ರಿಗೆ ಗಡಿಪಾರು ಮಾಡಲೇಬೇಕು ಅಂತಾಗಿ ನಾವು ವಿನಂತಿಸ್ತಿದ್ದೀವಿ. ಸದ್ಯ ರೌಡಿ ಶೀಟರ್ ಅಭಿ ಅಲಿಯಾಸ್ ಚಿಕ್ಕ ಅಭಿ ಅಣ್ಣ ಚಂದ್ರಶೇಖರ್ ದೊಡ್ಡ ಅಭಿ ಎಂಬುವರು ಕಾಡಿಗೋಡಿ ಪೊಲೀಸ್ ಠಾಣೆ ಮತ್ತು ಸುತ್ತಮುತ್ತಲಿನ ಠಾಣೆಗಳಲ್ಲಿ ಹಲವು ರೀತಿಯಾದಂತಹ ಪ್ರಕರಣಗಳು ಅವರ ಮೇಲೆ ದಾಖಲಾಗಿದೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅಲ್ಲಿಗೆ ಒಳಗಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನ್ಯಾಯವನ್ನು ಕೊಡಿಸಬೇಕು. ಹಾಗೆಯೇ ಮಂಜುನಾಥ್ ಅವರಿಗೆ ಏನೇ ತೊಂದರೆ ಆದರೂ ಇದಕ್ಕೆ ಸಂಪೂರ್ಣ ಹೊಣೆ ಈ ಅಭಿ ಮತ್ತು ಚಂದ್ರಶೇಖರ್ ಕಾರಣ ಎನ್ನುವಂತ ಹೋರಾಟಗಾರರು ಆರೋಪಿಸಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.